ಓಕೆ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋ ವಿಡಿಯೋ ಮಾಡ್ದಂಗೆ. ಇತ್ತೀಚೆಗೆ ಗೈಸ್ ಸುಮಾರು ಜನ ನೋಡ್ತಾರೆ ಸೌಜನ್ಯನ ಕೊಲೆ ಕೇಸ್ ಹಾಗೂ ರೇಪ್ ಕೇಸ್ ಪುನಃ ಕೇಸ್ ಓಪನ್ ಆಗಿದೆ. ಸುಮಾರು ಜನದಿಂದ ಗೈಸ್ ಕೇಸ್ನ ಬಿಟ್ಬಿಟ್ಟಿದ್ರು ಗೈಸ್. ಯಾಕೆಂದ್ರೆ ಸುಮಾರು ಜನ ಕೇಸ್ ಬಗ್ಗೆ ವರ್ಷ ಮೆಡಿಕಲ್ ಸ್ಟೂಡೆಂಟ್ ಆಗಿರ್ಬೋದು, ಅವ್ರ ಬರ್ತ್ಡೇ ದಿವಸ ಆಗಿರ್ಬೋದು ಹಾಗೂ ಅವ್ರ ಸತ್ತ ದಿವಸ ಆಗಿರ್ಬೋದು, ಕೇಸ್ ಸೌಜನ್ಯ ಕೇಸು ಮತ್ತೆ ಓಪನ್ ಆಯ್ತಿದ್ದು. ಆಗ ಪೊಲೀಸರು ಬಂದು ತಡೀತಿದ್ರು. ಅವ್ರ ಮನೆಯಾಗಿರ್ಬೋದು, ಧರ್ಮಸ್ಥಳ ಇದಾಗಿರ್ಬೋದು. ಬಟ್ ಕಾಲೇಜ್ಗೆ ಹೋಗೋ ಹುಡುಗಿ ರೇಪ್ನ ಮಾಡಿ ಓಕೆ ಕೇಸ್ನ ಆಗಿತ್ತು, ಬಟ್ ಅದು ನಿಂತು ಹೋಗಿದ್ದು ಗುರು. ಇನ್ವೆಸ್ಟಿಗೇಷನ್ ಮಾಡಿ ಯಾರು ಕೊಲೆಗಾರ ಅಂತ ಹುಡ್ಕೋಕ್ಕಾಗಿಲ್ಲ. ಬಟ್ ಯಾವುದೋ ಇನ್ನೊಬ್ಬನ ಫೇಕ್ ಕೊಲೆಗಾರ ಅಂತ ಅಂದ್ಬಿಟ್ಟು ಇವನಿಗೆ ಕೊಲೆಗಾರ ಅಂತ ಹೇಳಿದ್ರು. ಬಟ್ ಕೊಲೆನ ಬೇರೆ ಕಡೆ ನಡೆದಿದೆ ಅಂತ ವಿಡಿಯೋದಲ್ಲಿ ಯಾರು ಅಂದ್ರೆ ಸಮೀರ್ ಅನ್ನೋರು ವಿಡಿಯೋನ ಮಾಡಿದ್ದಾರೆ. ಬಟ್ ನೀವು ನೋಡ್ತಾ ಇರ್ಬೋದು, ಯೂಟ್ಯೂಬಲ್ಲಿ ನೋಡ್ತಿರ್ತಾ. ಯಾಕಂದ್ರೆ 14 ಕೋಟಿ ಜನ ನೋಡಿದಾರೆ ವಿಡಿಯೋನ. ಬಟ್ ಇಲ್ಲಿ ಏನಪ್ಪ ತಪ್ಪಾಗಿದೆ, ಇಲ್ಲಿ ಏನಪ್ಪ ಓಪ್ ಆಗಿದೆ ಅಂತಂದ್ರೆ ಕೈಟ್ ಅವರು ಧರ್ಮಸ್ಥಾನ ಸಂಗಮ ಅಂದ್ರೆ ಸುಮಾರು ಜನ ಈಗ ನಮ್ಮ ಹಿಂದೂರು ಎಲ್ಲ ವಿಡಿಯೋಸ್ನ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ನೆಗೆಟಿವ್ ವಿಡಿಯೋ ಮಾಡ್ತಿದ್ದಾರೆ. ಯಾಕಪ್ಪ ಅಂದ್ರೆ ಇವನು ಮುಸ್ಲಿಂ ಹುಡುಗ ನಮ್ಮ ಹಿಂದೂ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾನೆ, ಹಿಂದೂ ದೇವಸ್ಥಾನ ಬಗ್ಗೆ ವಿಡಿಯೋ ಮಾಡ್ತಾನೆ ಅಂದ್ರೆ ಏನು ಇವನಿಗೆ ಬೆನಿಫಿಟ್ ಇರಬೇಕು ಆ ಥರ ಈ ಥರ ಅಂದ್ಬಿಟ್ಟು ಸುಮಾರು ಜನ ವಿಡಿಯೋನ ಮಾಡ್ತಿದ್ದಾರೆ. ಓಕೆ, ಮಾಡಲಿ, ಅವ್ರು ಕಂಟೆಂಟ್ ಕ್ರಿಯೇಟರ್ ಅವ್ರವ್ರ ವಿಡಿಯೋ ಅವ್ರು ಮಾಡಲಿ. ಬಟ್ ಇಲ್ಲಿ ಏನಪ್ಪ ಪ್ಲೇಸ್ಮೆಂಟ್ ಆಗಿರೋ ನನಗೆ ಈಗ ಗೌಡ್ರ ಮನೆತನ ಅಂತ ಧರ್ಮಸ್ಥಳದಲ್ಲಿ ಯಾರು ವಹಿಸ್ಕೊಂಡವ್ರು ಅವ್ರದ್ದು ಒಂದು ಸ್ವಲ್ಪ ಅವ್ರ ಹೆಸರನ್ನ ಬಳಸ್ಕೊಂಡವ್ರು, ಅವರೇ ಮಾಡೋರು ಅಂತ ಇಲ್ಲಿ ಸ್ಲ್ಯಾಂಗ್ ಓಡ್ತಾ ಇರೋದು. ಇಲ್ಲಿ ಅವರು ವಿಡಿಯೋ 40 ನಿಮಿಷ ವಿಡಿಯೋ ನೋಡ್ಬೋದು. ಅದರಲ್ಲಿ ಈ ಥರ ಇರೋದು 39 ನಿಮಿಷ ವಿಡಿಯೋ ಐತೆ ನೋಡ್ತಾ ಇರ್ಬೋದು. ಬಟ್ ಅಲ್ಲಿ ಈಗ ಪ್ಲಸ್ ಪಾಯಿಂಟ್ ಆಗಿರೋದು ಅಷ್ಟೇ. ಬಟ್ ಅದಕ್ಕೋಸ್ಕರ ಅವ್ರಿಗೆ ನೋಟಿಸ್ನ ಕಳಿಸು. ಸಮೀರ್ ಅವರು ಏನಿದ್ದಾರೆ ಅವ್ರಿಗೆ ಪೊಲೀಸ್ ಕಡೆಯಿಂದ ಒಂದು ನೋಟಿಸ್ ಹೋಗಿದೆ. ಬಟ್ ಅವ್ರಿಗೆ ಲೀಗಲ್ ಆಗಿ ಏನು ಅವ್ರೇನು ಪ್ರೂಫ್ ಮಾಡ್ತಾರೆ. ಬಟ್ ಅವರು ಹೆಸರು ಯಾವುದೂ ಬಳಸಿಲ್ಲ. ಬಟ್ ಇಲ್ಲಿ ಧರ್ಮಸ್ಥಳ ಅಂತ ಹೇಳೋರಲ್ಲ, ಅದೊಂದು ಕಾರಣ ಆಗ್ಬಿಟ್ಟೈತೆ. ಬಟ್ ಗೌಡ್ರು ಮನೆತನ ಅಂತ ಹೇಳೋರಲ್ಲ, ಅದು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಗೌಡ್ರು ಮನೆತನ ಅಂದರೆ ಯಾವ ಗೌಡ್ರು ಅನ್ನೋ ಎಲ್ಕ ಕ್ಯೂರಿಯಾಸಿಟಿ ಐತೆ ಗೀಸ್, ಯಾರು ಏನು ಅಂತ. ಈಗ ಧರ್ಮಸ್ಥಳದ ಗೌಡ್ರು ಯಾರವ್ರೆ ಅವರು ಅನ್ಕೊಬಿಡ್ತಾರೆ. ಬಟ್ ಹಂಗೆ ಈಗ ಎಲ್ಲ ಅನ್ಕೊಂಡಿರೋದು ಗೌಡ್ರ ಮನೆ ಅವ್ರು ಹೇಳ್ತಾರೆ ಸ್ಟೋರಿನೇ ಒಂಥರ. ಬಟ್ ಇವರು ಇಲ್ಲಿ ಸ್ಟೋರಿ ಅವ್ರು ಹೇಳಿರೋದು ಕ್ರಿಯೇಟಲ್ಲಿ ಎಲ್ಲ ಹೇಳಿರೋದು ಸ್ಟೋರಿ ಈ ಥರ ಹೇಳೋರು ಕ್ರಿಯೇಟ್ ಮಾಡಿ. ಬಟ್ ಅವರು ಒಂಥರ ಫಿಲಮ್ ಸ್ಟೋರಿ ಥರ ಹೇಳಿರೋದು. ಬಟ್ ಅದೇನಾಗಿದೆ ಓಪನ್ ಗೌಡ್ರ ಮನೆ ಅಂತಂದರೆ ಈಗ ಧರ್ಮಸ್ಥಳ ಯಾರು ಗೌಡ್ರು ಇದ್ದಾರೆ ಆ ಥರ ಇಲ್ಲಿ ಪ್ಲಸ್ ಪಾಯಿಂಟ್ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಎಲ್ಲ ಕನ್ಫ್ಯೂಷನ್ ಆಗ್ಬಿಟ್ಟು ಅವ್ರು ಹೇಳಿರೋದು ಬೇರೆ ರೀತಿ, ಇಲ್ಲಿ ಹೇಳಿರೋ ಬೇರೆ. ಬಟ್ ಅವ್ರು ಹೇಳ್ತಾ ಇರೋದು ನಾನು ಯಾವುದೂ ಹೆಸರು ಬೆಳೆಸಿಲ್ಲ ಗುರು ಅಂದರೆ. ಇವತ್ತು ಬೆಳಗ್ಗೆ ಒಂದು 4-5 ಅವರ್ ನೋಟಿಸ್ ಬಂದಿದೆ. ಇವತ್ತು ವಿಡಿಯೋ ಹಾಕಿ 5 ದಿನ ಆಗೈತೆ, 5-6 ದಿನ ಆಯ್ತೈತೆ ವಿಡಿಯೋ ಹಾಕಿ. ಬಟ್ ಇವತ್ತು ಆದರೆ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿಬಿಟ್ಟು ಕೇಸ್ನ ಹಾಕಿದ್ದಾರೆ ಗೈಸ್. ಕೇಸ್ನ ಹಾಕಿ ನೋಟಿಸ್ ಕಳಿಸಿದ್ದಾರೆ ಯಾರು ಸಮೀರ್ ಅವ್ರ ಮನೆಗೆ. ಇವತ್ತು ಕೇಸ್ ಬಂದೈತೆ ಗೈಸ್. ಇಲ್ಲಿ ಹೇಳ್ತಾರೆ ಗೈಸ್, ಯಾರಿಗೆ ಕೊಲೆ ಆಗಲಿ ಏನೇ ಆಗಲಿ ಎಲ್ಲರೂ ಬಟ್ ನಮ್ಮ ಕನ್ನಡದವರು. ಬಟ್ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ, ಇಲ್ಲಿ ನ್ಯಾಯದ ಪ್ರಕಾರ ಹೋಗ್ಬೇಕಷ್ಟೇ. ಬಟ್ ಅವ್ರಂಗೆ ಇವ್ರಂಗೆ ಅಂತ ಹೋಗಂಗಲ್ಲ ಗೈಸ್, ಗೊತ್ತಾಯ್ತಾ ಗೈಸ್. ಇಲ್ಲಿ ನ್ಯಾಯದ ಪರ ಹೋದ್ರೆ ಮಾತ್ರ ನ್ಯಾಯ ಸಿಗೋದು. ಬಟ್ ಇಲ್ಲಿ ಇಲ್ಲ ಅದೇ ಆಗಿರೋದು. ಬಟ್ ಎಲ್ಲರೂ ಹುಷಾರಾಗಿರ್ಬೇಕು, ಎಲ್ಲರೂ ಮನೆ ಥರದ್ದು ಒಂದೇ ಥರ ಹೆಣ್ಮಕ್ಳನ್ನ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಕೇಸ್ ಆಗಿರೋದು ಅಷ್ಟೇ. ಯಾರಿಗಾರ ನಮಗೇನು ಒಟ್ಟಲ್ಲಿ ನ್ಯಾಯ ಸಿಗಬೇಕು, ನ್ಯಾಯ ಸಿಗುತ್ತೆ ಅಷ್ಟೇ. ಬಟ್ ಅವ್ರಿಗೂ ಅಷ್ಟೇ ಹೇಳೋದು, ಯಾರು ಬೇರೆಯವ್ರಿಗೆ ವೀಡಿಯೋ ಮಾಡ್ತಾರೋ ಅಷ್ಟೇ ಹೇಳ್ತಾ ಇರ್ಬೋದು, ಎಲ್ಲರಿಗೂ ಅಷ್ಟೇ ಹೇಳ್ತಾ ಇರ್ಬೋದು. ಬಟ್ ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಬಟ್ ನ್ಯಾಯ ಸಿಕ್ಕೋ ಮಾಡಬೇಕು, ಎಲ್ಲ ಸಿಕ್ಕಲಿ ಅಷ್ಟೇ. ಅದು ಬಿಟ್ಟರೆ ನಮಗೇನು ನೆಗೆಟಿವ್ ಈ ಮುಸ್ಲಿಮ್ ಅನ್ನೋದು ಭೇದವ ಏನಿಲ್ಲ, ನಾವು ಹಿಂದೂನು ಭೇದವ ಏನಿಲ್ಲ, ಆ ಟೆಂಪಲ್ ಈ ಟೆಂಪಲ್ ನಮಗೇನಿಲ್ಲ. ಬಟ್ ನಮಗೇನು ಬೇಕು, ಒಟ್ಟಲ್ಲಿ ನ್ಯಾಯ ಸಿಗಬೇಕು, ನ್ಯಾಯ ಸಿಕ್ಕರೆ ಸಾಕಷ್ಟೇ. ಬಟ್ ಅದು ಬಿಟ್ಟರೆ ಇನ್ನೇನು ಬೇರೆ ಏನೂ ಇಲ್ಲ ಗೈಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಕ್ಲಾರಿಟಿ ಕೊಟ್ಟಿರೋದು. ಬಟ್ ಇಲ್ಲಿ ಸೌಜನ್ಯದ ರೇಪ್ ಕೇಸು, ಮರ್ಡರ್ ಕೇಸ್ ನೋಡ್ತಾ ಇರ್ಬೋದು. ಈ ಥರ ಸುಮಾರು ನಡೀತಿದೆ. ಬಟ್ ಇವೆಲ್ಲ ಕಮ್ಮಿ ಆಗಬೇಕು ಅಂದರೆ ಈಗ ದೊಡ್ಡವರಾಗಿರ್ಬೋದು, ದುಡ್ಡಿರೋರ್ಗೆ ಒಂದು ನ್ಯಾಯ, ದುಡ್ಡಿಲ್ಲದವ್ರಿಗೆ ಒಂದು ನ್ಯಾಯ. ಬಟ್ ಎಲ್ಲರಿಗೂ ಒಂದೇ ಥರ ನ್ಯಾಯ ಸಿಗಬೇಕು. ಬಟ್ ಅವಾಗ ನಮ್ಮ ಇದರಲ್ಲಿ ಒಂದು ಇದಾಗುತ್ತೆ. ದುಡ್ಡಿದ್ರೆ ಹೋಗುತ್ತೆ ಬರುತ್ತೆ. ಬಟ್ ದುಡ್ಡಿದ್ರೆ ಇಲ್ಲಿ ದುಡ್ಡಿದ್ರೆ ಮ್ಯಾಟ್ರ್ ಆಗ್ತೈತೆ, ದುಡ್ಡಿಲ್ಲ ಅಂದ್ರೆ ಮ್ಯಾಟ್ರ್ ಆಗಲ್ಲ. ಬಟ್ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ವಿಡಿಯೋ ಮಾಡಿ ಅಷ್ಟೇ. ಇದು ಕ್ಲಾರಿಫಿಕೇಶನ್ ಕೊಟ್ಟಿರೋದು. ಬಟ್ ಇಲ್ಲಿ ಸಮೀರ್ ತಪ್ಪಂತಲ್ಲ, ಅವ್ನು ತಪ್ಪಂತ ವಿಡಿಯೋ ಮಾಡ್ತಾರೋ ತಪ್ಪಲ್ಲ, ಬೇರೆಯವ್ರು ಮಾಡ್ತಾರೋ ತಪ್ಪಲ್ಲ. ಬಟ್ ಇಲ್ಲಿ ಆಗಿರೋದು ಹೆಂಗೆ ಅಂತಂದರೆ ಇಲ್ಲಿ ಅನ್ಕೋತಾ ಇರೋದೇ, ಅನ್ಕೊಂಡು ಇವರು ಯಾರಿಗೆ ಅಂತಂದ್ರಪ್ಪ ನಾನೇ ಅಂತ ಅನ್ಕೋತಾ ಇದ್ದಾರೆ. ಇಲ್ಲಿ ದೊಡ್ಡ ತಪ್ಪಾಗ್ತಾ ಇರೋದು. ಬಟ್ ಇಲ್ಲಿ ದೇವಸ್ಥಾನ ಬಗ್ಗೆ ಹೆಸರು, ಧರ್ಮಸ್ಥಳ ಬಗ್ಗೆ ಹೇಳ್ಬಾರ್ದು. ಬಟ್ ಈ ಧರ್ಮಸ್ಥಳನ ಇಡೀ ಸಾಕಾಗ್ತಾಯಿದೆ. ಧರ್ಮಸ್ಥಳ ದೇವಸ್ಥಾನ ಬಗ್ಗೆನೂ ಮಾತಾಡೋದಕ್ಕಿಂತ ಇಡೀ ಫುಲ್ ಎಲ್ಲ ಟೆನ್ಷನ್ ತಗೋತಾರೆ. ಬಟ್ ಹೇಳ್ತಾ ಇರ್ಬೋದು ಅವ್ರು ದೇವ್ರವ್ರಿಗೆ ಇಂಪಾರ್ಟೆಂಟು, ಯಾರ್ಯಾರು ತಲೆ ಕೊಡ್ಸ್ಕೊಬಿಡಿ. ಇದು ಇಷ್ಟೆಲ್ಲ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಟ್ ನ್ಯಾಯ ಸಿಗಲಿ ಅಷ್ಟೇ. ಬಟ್ ಇಷ್ಟೆಲ್ಲ ಮುಗಿಯುತ್ತೆ ಅಂತ ಹೇಳ್ತಾ ಬಿಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಸಿ ಯು. ಬಾಯ್. ಮತ್ತೆ